ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಸೋಮವಾರ, ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಮಾಸಶಿವರಾತ್ರಿ. ನಾವು ಮಹಾಶಿವರಾತ್ರಿ ಮಾಡ್ತೀವಲ್ಲ ಮಾಘ ಮಾಸದಲ್ಲಿ. ಪ್ರತಿ ಶಿವರಾತ್ರಿಯು ಪ್ರತಿ ತಿಂಗಳು ಒಂದು ಶಿವರಾತ್ರಿ ಇದೆ. ಚತುರ್ದಶಿಯಲ್ಲಿ ತ್ರಯೋದಶಿ, ಈ ದಿವಸ ತ್ರಯೋದಶಿ, ಆದರೆ ಸಂಜೆ ರಾತ್ರಿ ವೇಳೆಗೆ ಈ ಚತುರ್ದಶಿ ಸೇರ್ಪಡೆಯಾಗುತ್ತೆ. ಹಾಗಾಗಿ ಅಲ್ಲಿ ಶಿವನ ಆರಾಧನೆ ಆ ಸಂದರ್ಭದಲ್ಲಿ ಮಾಡುವ ಕಾರಣದಿಂದಾಗಿ ಮಾಸ ಶಿವರಾತ್ರಿ ಅಂತ ಪರಿಗಣಿಸಲಾಗುತ್ತೆ. ಸೋಮವಾರ ಬೇರೆ ಬಹಳ ಒಳ್ಳೆಯದು. ನಾವು ಹೇಗೆ ಆ ಮಹಾಶಿವರಾತ್ರಿಯಲ್ಲಿ ರಾತ್ರಿ ಯಾಮಪೂಜೆಯನ್ನು ಮಾಡಿ ಜಾಗೃತಿಯಿಂದ ಇರ್ತೀವೋ ಅದೇ ರೀತಿಯಲ್ಲಿ ಈ ದಿವಸ ಕೂಡ ಮಾಡಬೇಕು. ಶಿವನಿಗೆ ರುದ್ರಾಭಿಷೇಕ ಅಂದರೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು. ಆ ಮಂತ್ರಗಳನ್ನು ಹೇಳ್ತಾ ಇದ್ದರೆ ಶಿವ ತನ್ಮಯನಾಗಿ ಕೇಳಿಸ್ಕೊಂಡು ನಮ್ಮ ಸಂಕಲ್ಪಗಳೇನು, ಸಮಸ್ಯೆಗಳೇನು ಎಲ್ಲವನ್ನು ಆತ ಆಲಿಸಿ ನಮಗೆ ಏನನ್ನು ಬೇಕು ನಾವೇ ಕೇಳಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಕೆಲವೊಮ್ಮೆ ನಾವೇ ಕೇಳಿದ ವರ ನಮಗೆ ದುಬಾರಿಯಾಗಿಬಿಡಬಹುದು, ಶಾಪವೇ ಆಗಿಬಿಡಬಹುದು. ಆದರೆ ಭಗವಂತನೇ ನಿರ್ಣಯ ಮಾಡಿದ್ರೆ ನಮಗೆ ಏನು ಬೇಕು ಅನ್ನೋದನ್ನು ಆತನೇ ಕೊಟ್ಬಿಡ್ತಾನೆ. ಹೀಗಾಗಿ ಆತ ಪರಮೇಶ್ವರ ಭಕ್ತರ ಪರ ನಿಲ್ತಕ್ಕಂತಹ ದೇವತೆ. ಹೀಗಾಗಿ ಈಶ್ವರನನ್ನು ತನ್ಮಯದಿಂದ ಆ ಶಿವನ ಧ್ಯಾನ, ಶಿವಸ್ಮರಣೆಯನ್ನು, ಶಿವಪೂಜೆಯನ್ನು ಮಾಡೋದರಿಂದಾಗಿ ನಮಗೆ ಶಿವ ಅಂದರೆ ವಸ್ತುತಃ ಮಂಗಳ ಅಂತ, ಮಂಗಳವೇ ಉಂಟಾಗುತ್ತೆ. ಮಂಗಳನ ಆರಾಧನೆಯಿಂದ ಮಂಗಳವೇ ತಾನೇ ಬರುತ್ತೆ. ಹೀಗಾಗಿ ಈಶ್ವರನಿಗೆ ತನ್ಮಯತೆಯಿಂದ ಒಂದು ಬಿಲ್ವ ಪತ್ರೆ ಸಮರ್ಪಣೆ ಮಾಡಿದ್ರೂ ಪರಮೇಶ್ವರ ಸಂತೃಪ್ತನಾಗ್ತಾನೆ. ಅಭಿಷೇಕ ಮಾಡಿದ್ರೆ ಇನ್ನೂ ಪ್ರೀತನಾಗ್ತಾನೆ. ಹೀಗಾಗಿ ನಮಗೆ ಯಾವುದು ಶಕ್ತಿ ಅನಿಸುತ್ತೆ, ಯಾವುದು ಸಮಯ ಎಲ್ಲ ನೋಡಿಕೊಂಡು, ನಮಗೆ ಪರಮೇಶ್ವರನಿಗಿಂತ ವಿಪರೀತವಾದ ಕೆಲಸ ಇರುತ್ತೆ. ನಮಗೆ ಪೂಜೆ ಅಂದ ಕೂಡಲೇ ನಮಗೆ ವಿಪರೀತವಾದ ಕೆಲಸ, ಜವಾಬ್ದಾರಿ ಮೇಲೆ ಜವಾಬ್ದಾರಿ ನೆನಪಾಗ್ಬಿಡುತ್ತೆ. ಬೇರೆ ಕೆಲಸಗಳು ಹಾಗಲ್ಲ. ಬೇಕಾದ್ರೆ ಒಂದು ಗಂಟೆ ಮೊಬೈಲ್ ನೋಡ್ತಾ ಕಾಲ ಕಳೆದು ಬಿಡ್ತೀವಿ. ಆದರೆ ಈ ಪೂಜೆ ಮಾಡುವಂತಂದರೆ ಸ್ವಲ್ಪ ಅಂಥ ಒಂದು ಸಮಯ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಆದರೆ ಗೊತ್ತು ಭಗವಂತನಿಗೆ ನಾವೇನು ಅಂತ. ಮನಸ್ಸಿಟ್ಟು ಎಷ್ಟು ಸಾಧ್ಯವಾಗುತ್ತೆ ಅಷ್ಟಾದರೂ ಭಗವಂತನಿಗೆ ನಿಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಿ. ಪರಮೇಶ್ವರನ ಅನುಗ್ರಹ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.